ಸಿಡೇದಹಳ್ಳಿ ಸರ್ಕಲ್ದಲ್ಲಿ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿ ಜನ್ಮದಿನ ಹಾಗೂ ಬಸವ ಜಯಂತಿ ಆಚರಣೆ. ಅನ್ನ, ಅಕ್ಷರ ಮತ್ತು ಜ್ಞಾನ ದಾಸೋಹದ ಮೂಲಕ ಲಕ್ಷಾಂತರ ಜನರಿಗೆ ಬದುಕು ನೀಡಿದರು. ಜಾತಿ, ಮತ, ಪಂಥಗಳ ಭೇದವಿಲ್ಲದೆ ಆಡುವ ದೇವರು ಶ್ರೀ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿ ಎಂದು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಮುನಿರಾಜು ಹೇಳಿದರು. ಅವರು ಕ್ಷೇತ್ರದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಬಸವ ಶ್ರೀ ಕ್ರೆಡಿಟ್ ಕೋ-ಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಪಿ.ಎಚ್. ರಾಜು ನೇತೃತ್ವದಲ್ಲಿ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿ ಅವರ 119ನೇ ಹುಟ್ಟುಹಬ್ಬ ಹಾಗೂ ಬಸವ ಜಯಂತಿ ಆಯೋಜಿಸಿದ್ದ ಕಾರ್ಯಕ್ರಮ ಅಂಗವಾಗಿ ಸ್ವಾಮೀಜಿ ಮತ್ತು ಬಸವೇಶ್ವರ ಭಾವಚಿತ್ರಕ್ಕೆ ಪೂಜೆ ಪುನಸ್ಕಾರ ಸಲ್ಲಿಸಿ ಮಾತನಾಡಿದರು. ಅವರು ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ ಅವರು ಸುಮಾರು 8 ದಶಕಗಳ ಕಾಲ ಹೆಚ್ಚು ಸಮಾಜದ ಸೇವೆಗೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ಆದರ್ಶಗಳು ಮೈಗೂಡಿಸಿಕೊಳ್ಳಬೇಕು ಎಂದು ಶಾಸಕ ಎಸ್ ಮುನಿರಾಜು ತಿಳಿ ಪಾನಕ, ಮಜ್ಜಿಗೆ, ಕೋಸಂಬರಿ ವಿತರಿಸಿದರು. ಬೆಂಗಳೂರು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ, ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪ್ರಭಾವಿ ಮುಖಂಡ ಹಾಗೂ ವೀರಶೈವ ಲಿಂಗಾಯತ ಸಮಾಜದ ಧೀಮಂತ ನಾಯಕ ಜಿ. ಮರಿಸ್ವಾಮಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಚೊಕ್ಕಸಂದ್ರ ವಾರ್ಡಿನ ಬಿಜೆಪಿ ಪ್ರಭಾವಿ ಮುಖಂಡ ಲಾರಿ ಮುನಿರಾಜು, ಬಿಜೆಪಿ ಮಾಜಿ ಅಧ್ಯಕ್ಷ ಬಿ.ಎಂ. ಕೃಷ್ಣ, ಜನವಿಕಾಸ ಕೋ-ಆಪರೇಟಿವ್ ಸೊಸೈಟಿ ಸಂಸ್ಥಾಪಕ ಅಧ್ಯಕ್ಷ ದಯಾನಂದ್, ವೀರಶೈವ ಲಿಂಗಾಯತ ಸಮಾಜದ ಹಿರಿಯ ಮುಖಂಡ ಸಿ.ಎಸ್. ಆರಾಧ್ಯ, ಸುರೇಶ್ ದೊಡ್ಮನಿ, ಶರಣಬಸವೇಶ್ವರ ಆಲೂರು, ಬಸವರಾಜ್, ಮಹಿಳಾ ಮುಖ್ಯಸ್ಥೆ ಸುಜಾತ ಮಲ್ಲೇಗೌಡರು ಸೇರಿದಂತೆ ಸಿಡೇದಹಳ್ಳಿ ಮತ್ತು ಬಿಜೆಪಿ ಮುಖಂಡರು, ಮಹಿಳೆಯರು, ಕಾರ್ಯಕರ್ತರು, ಸಮಸ್ತ ನಾಗರಿಕ ಬಂಧು ಭಗಿನಿಯರು ಉಪಸ್ಥಿತರಿದ್ದರು. ಬಸವ ಜಯಂತಿಯ ಒಟ್ಟಿಗೆ ನಮ್ಮ ಪಿ.ಎಚ್. ರಾಜೂರವರು ಪ್ರತಿ ವರ್ಷ ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ 119ನೇ ಪುಣ್ಯ ಜಯಂತಿ. ನಾವಂತೂ ಬಸವಣ್ಣನ ನೋಡಿರಲಿಲ್ಲ, ಆದರೆ ಅವ್ರ ರೂಪದಲ್ಲಿ, ಶಿವನ ರೂಪದಲ್ಲಿ ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳನ್ನ ಭಾಳ ಹತ್ತಿರದಿಂದ ನೋಡುವಂಥ ಭಾಗ್ಯ ನಮಗೆಲ್ಲರಿಗೂ ದೊರಕಿತ್ತು. ಈ ಕಾರ್ಯಕ್ರಮದ ಉದ್ದೇಶ ಈಗಾಗಲೇ ನಮ್ಮ ಕ್ಷೇತ್ರದ ಮುಖಂಡರು, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ಮರ್ಷಾವಣ್ಣನವರು ಮಾತಾಡಿದ್ದಾರೆ. ಈ ಗ್ರಾಮದ ಹಿರಿಯರಾದಂಥ ಅಶ್ವಥಣ್ಣವರು, ಇನ್ನು ನಮ್ಮ ಕೃಷ್ಣಮೂರ್ತಿಯವರು, ಲಾರಿ ಮುನ್ರಾಜುರವರು, ಈ ಭಾಗದ ಆನಂದ್ ರೆಡ್ಡಿಯವರು, ರಮೇಶ್ ಅವರು, ನಮ್ಮ ಸುಜಾತ ಮಲ್ಲೇಗೌಡರು, ಮಹಿಳಾ ಮುಖಂಡರು, ಅನೇಕ ಮುರಳಿ, ರಮೇಶ್ ಎಲ್ಲ ಬೇಕಾದಷ್ಟು ಜನ ಆತ್ಮೀಯರು, ಅಭಿಮಾನದಿಂದ ಬಂದಿದ್ದೀರ. ಪ್ರತಿ ವರ್ಷ ಇಲ್ಲೇ ರಾಜು ಈ ಕಾರ್ಯಕ್ರಮ ಆಯೋಜಿಸ್ತಾರೆ. ಶಿವಕುಮಾರ ಸ್ವಾಮಿಗಳು ಮೊನ್ನೆ ಮುಗಿತು. ಈ ದೇಶದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಒಂದು ಮಠಕ್ಕೆ ಈ ದೇಶದ ಪ್ರಥಮ ಪ್ರಜೆ ಬರ್ತಾರೆ ಅಂದರೆ ಆ ಮಠಕ್ಕೆ ಎಷ್ಟು ಶಕ್ತಿ ಇರ್ಬೋದು ಅಂತ ನಾವು ಯೋಚನೆ ಮಾಡಬೇಕು. ಅದರೊಟ್ಟಿಗೆ ಮೊನ್ನೆ ತಾನೇ ಆದಿಚುಂಚನಗಿರಿ ಮಹಾಸಂಸ್ಥಾನದಲ್ಲಿ ಭೈರವಕ್ಕೆ ಒಂದು ಮಂಟಪ, ಅವರೆಲ್ಲಿ ಸಮಾಧಿ ಆಗಿತ್ತು ಅಲ್ಲೊಂದು ಮಂಟಪದ ನಿರ್ಮಾಣ ಮಾಡಿ ಅದನ್ನು ಉದ್ಘಾಟನೆ ಮಾಡೋಕ್ಕೆ ಈ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಬಂದಿದ್ದರು. ಬಹುದೊಡ್ಡ ಹಿಂದೂ ರಾಷ್ಟ್ರ ನಮ್ಮದು. ಮುಸಲ್ಮಾನರಿಗೆ ಅಲ್ಲಾ ಒಬ್ಬನೇ ದೇವರು, ಕ್ರಿಶ್ಚಿಯನ್ರಿಗೆ ಜೀಸಸ್ ಒಬ್ಬನೇ ದೇವರು. ನಮಗೆ ದೈವಾನು ದೇವತೆ, ನೂರಾರು ಕೋಟ್ಯಾಂತರ ದೇವತೆಗಳನ್ನ ಪೂಜೆ ಮಾಡೋ ಸಂಸ್ಕಾರ ಇರ್ತಕ್ಕಂಥ ಸಮಾಜ ನಮ್ಮದು. ಗುರುಗಳನ್ನ ದೇವರಲ್ಲಿ ಕಾಣ್ತೀವಿ ನಾವು. ಸಾಕ್ಷಾತ್ ಶಿವನ್ನ ಕಾಣದೇ ಹೋದ್ರು ಕೂಡ ನಡೆದಾಡುವ ದೇವರು ಶಿವಕುಮಾರ್ ಮಹಾಸ್ವಾಮಿ. ಅಕ್ಷರ, ಅನ್ನ, ಪ್ರಕೃತಿ ಅನೇಕ ಕೊಡುಗೆಗಳನ್ನ ಕೊಟ್ಟಂಥ ಮಹಾನ್ ಚೇತನ. 111 ವರ್ಷಗಳ ಕಾಲ ಕಣ್ಣಿಗೆ ಕನ್ನಡಕ ಹಾಕಲಿಲ್ಲ, ಕಿವಿ ಕೇಳಿಸಲ್ಲ ಅಂತ ಮಿಷನ್ ಹಾಕಲಿಲ್ಲ. ಬಂದಂಥ ಭಕ್ತರನ್ನ ಧ್ವನಿಯಲ್ಲೇ ಕಂಡಿಡಿದು ಅವ್ರ ಹೆಸರು ಹೇಳ್ತಾ ಇದ್ರು. ಹೋದವರೆಲ್ಲ ಪ್ರಸಾದ ಸ್ವೀಕಾರ ಮಾಡಿ ಹೋಗಿ ಅಂತ ಬಾಯಿ ತುಂಬ ಹೇಳ್ತಾ ಇದ್ರು. ಆಮೇಲೆ ಕೇಳೋರು, ಯಾರ ಮರ್ಷಮಣ್ಣ ಬಂದಿದ್ರು, ಮುನ್ರಾಜು MLA ಬಂದಿದ್ರು, ಪ್ರಸಾದ ಸ್ವೀಕಾರ ಮಾಡಿ ಹೋದ್ರ ಅಂತ. ಯಾವಾಗಲಾದ್ರೂ ಹೋಗ್ಲಿ, ಊಟದ ಸಮಯನೇ ಅಲ್ಲ, ಬೇರೆ ಯಾವ ಸಮಯದಲ್ಲಾದ್ರೂ ಹೋದ್ರೆ ಉಪ್ಪಿಟ್ಟು, ಉಪ್ಪಿನಕಾಯಿ ರೆಡಿ ಇರ್ತಾ ಇತ್ತು. ಒಬ್ಬರ ಹತ್ರ ಕೈ ಇಡಲಿಲ್ಲ, ಮಠ ಬೆಳೆಸ್ಬೇಕು, ಹಣ ಕೊಡಿ ಅಂತ. ಶಿವ ಕೊಡ್ತಾನೆ, ಮಠ ನಡೆಯುತ್ತೆ ಅಂದಂಥ ಏಕೈಕ ಗುರೂಜಿಗಳು ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು. ಅವರ ನೆನಪಿನಲ್ಲಿ ಇವತ್ತು ಲಕ್ಷಾಂತರ ಜನ ಮಠದಲ್ಲಿ ಅನ್ನ ತಿಂದು ವಿದ್ಯೆ ಕಲಿತು ಈ ಸಮಾಜದಲ್ಲಿ ದೊಡ್ಡ ದೊಡ್ಡ ಗಣ್ಯರಾಗಿದ್ದಾರೆ. ರಾಜಕಾರಣಿಗಳಾಗಿದ್ದಾರೆ, ಜಡ್ಜಿಗಳಾಗಿದ್ದಾರೆ, ಲಾಯರ್ಗಳಾಗಿದ್ದಾರೆ, ಅಧಿಕಾರಿಗಳಾಗಿದ್ದಾರೆ, IAS IPS ಅಧಿಕಾರಿಗಳಾಗಿದ್ದಾರೆ. ಅವರೆಲ್ಲರ ಬಾಯಲ್ಲೂ ಮಠದ
ಸಂಸ್ಕಾರನ ನೆನೆಸ್ಕೊಂತಾರೆ. ಮಠದಲ್ಲಿ ಕಲಿತವ್ರಿಗೆ ವಿದ್ಯೆ ಜೊತೆಗೆ ಸಮಾಜದ ಸಂಸ್ಕಾರನ ಕಲಿಸ್ಕೊಟ್ಟು ಆ ಮಕ್ಕಳನ್ನ ಹೊರಗಡೆ ಕಲಿಸಿದ್ದಾರೆ. ಜಾತಿ ಧರ್ಮ ಮೀರಿ ಎಲ್ಲ ಜಾತಿಯವರಿಗೂ ಅಲ್ಲಿ ಅವಕಾಶ. ಯಾವ ಜಾತಿ ಅಂತ ಕೇಳಿಲ್ಲ. ಮಠಕ್ಕೆ ಬಂದ ವಿದ್ಯಾರ್ಥಿನ ವಿದ್ಯೆ ಕೊಟ್ಟು ಅವನಿಗೆ ಸಂಸ್ಕಾರ ಕಲಿಸ್ಕೊಟ್ಟು ಅವನ್ನ ಹೊರಗಡೆ ಕಳಿಸಿ ಸಮಾಜದ ಒಬ್ಬ ಗಣ್ಯ ವ್ಯಕ್ತಿ ಮಾಡಿದಂಥ ಕೀರ್ತಿ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳಿಗೆ ಸಲ್ತದೆ. ಬಸವಣ್ಣವರು ಆ ಕಾಲದಲ್ಲೇ ಕ್ರಾಂತಿ ಮಾಡಿದ್ರು. ಮತ್ತು ಈ ಭಾಗದಲ್ಲಿ ನಮ್ಮ ರಾಜವರು ಮತ್ತು ಎಲ್ಲ ಸ್ನೇಹಿತರುಗಳು ಸೇರಿ ಇವತ್ತು ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು, ನನ್ನ ಆತ್ಮೀಯರಾದಂಥ ಮಂಗಾರಣ್ಣನವರೇ, ಈ ಭಾಗದಲ್ಲಿರ್ತಕ್ಕಂಥ ಹಿರಿಯ ಮುಖಂಡರಾದಂಥ ಅಶ್ವಥಣ್ಣವರೇ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತ ಬಂಧುಗಳೇ, ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 119ನೇ ಹುಟ್ಟುಹಬ್ಬದ ಕಾರ್ಯಕ್ರಮ ಇವತ್ತು ಭಾಳ ಅದ್ಧೂರಿಯಾಗಿ ಈ ಭಾಗದಲ್ಲಿ ನಡೀತಾ ಇದೆ. ಈಗಾಗಲೇ ಸಿದ್ಧಗಂಗಾ ಮಠದಲ್ಲಿ ನಮ್ಮ ದೇಶದ ರಾಷ್ಟ್ರಪತಿಗಳು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಭಾಳಷ್ಟು ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಈ ಭಾಗದಲ್ಲೂ ಕೂಡ ಈ ಕಾರ್ಯಕ್ರಮ ನಡೆಸ್ತಾ ಇರತಕ್ಕಂಥದ್ದು ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಸಿದ್ಧಗಂಗಾ ಮಠದಲ್ಲಿ ಸುಮಾರು ದಿವಸಕ್ಕೆ 10,000 ಜನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ವಿದ್ಯಾದಾನ, ಅನ್ನದಾನ ಎಲ್ಲವನ್ನು ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ. ಹಲವಾರು ಶಾಲೆಗಳು ಅಕ್ಕಪಕ್ಕದಲ್ಲಿ ಹಲವಾರು ಗ್ರಾಮಗಳಲ್ಲೂ ಕೂಡ ಸಿದ್ಧಗಂಗಾ ಮಠದ ಶಾಲೆಗಳು ಇರತಕ್ಕಂಥದ್ದು ಕೂಡ ನಿದರ್ಶನ ಇದೆ. ನಮ್ಮ ಈ ಪಕ್ಕದ ಹೆಸರುಗಡದಲ್ಲೂ ಕೂಡ ಏನು ಬಸವಣ್ಣನ ದೇವಸ್ಥಾನ ಪಕ್ಕದಲ್ಲೂ ಕೂಡ ಶಿವಕುಮಾರ ಸ್ವಾಮೀಜಿಯವರ ಶಾಲೆಯೂ ಕೂಡ ಇದೆ. ಹೀಗೆ ಹಲವಾರು ಶಾಲಾ ಕಾಲೇಜುಗಳು ಎಲ್ಲ ಕಡೆ ಇರತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಮೊನ್ನೆ ತಾನೇ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಬಾಲಗಂಗಾಧರ ಸ್ವಾಮೀಜಿಯವರ ಭೈರವೈಕ್ಯ ಆ ಒಂದು ಸಂವಿಧಾನವನ್ನು ಕೂಡ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೂಡ ನಿನ್ನೆ ತಾನೇ 3-4 ದಿವಸದ ಹಿಂದೆ ಒಂದು ಕಾರ್ಯಕ್ರಮವನ್ನು ಭಾಳಷ್ಟು ಅದ್ಧೂರಿಯಾಗಿ ಯಶಸ್ವಿ ಮಾಡಿಕೊಟ್ಟಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಹಾಗಾಗಿ ನಾವೆಲ್ಲರೂ ಕೂಡ ಸಂಘಟಿತರಾಗಬೇಕು ಅನ್ನತಕ್ಕಂಥದ್ದು ಕೂಡ ಇವತ್ತಿನ ಸನ್ನಿವೇಶದಲ್ಲಿ ಎದ್ದು ಕಾಣಿಸ್ತಾ ಇದೆ. ಮೊನ್ನೆ ತಾನೇ ಮಾಡಿದಂಥ ಏನು ಈ ಮಹಿಳಾ ಮೀಸಲಾತಿನ ಈಗಾಗಲೇ ಕಾಂಗ್ರೆಸ್ನವರು ವಿರೋಧ ವ್ಯಕ್ತಪಡಿಸಿರೋದು ಕೂಡ, ಏಕೆಂದರೆ ನಮ್ಮ ಭಾಳಷ್ಟು ಮಹಿಳಾ ಮಣಿಗಳು ಭಾಳಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಟು ರಾಜಕಾರಣದಲ್ಲಿ ಓಡಾಡ್ತಕ್ಕಂಥ ದೃಶ್ಯಗಳನ್ನ ನಾವು ನೋಡಿದ್ದೆವು. ಎಲ್ಲರಿಗೂ ಕೂಡ ಇಡೀ ದೇಶದಲ್ಲಿ ಅವರೆಲ್ಲರಿಗೂ ಕೂಡ ಕಣ್ಣೀರು ಹೆಚ್ಚತಕ್ಕಂಥ ಸನ್ನಿವೇಶಗಳು ಇವತ್ತು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಮುಂದಿನ ದಿವಸ ಒಳ್ಳೆಯ ಸಂದರ್ಭಗಳು ಬಂದೇ ಇರುತ್ತೆ, ಎಲ್ಲರಿಗೂ ಕೂಡ ಒಳ್ಳೆಯದಾಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದ್ದು ವಂದಿಸಿ ಎಲ್ಲ ನಾನು ಮಾತು ಮುಗಿಸ್ತೇನೆ. ಧನ್ಯವಾದ. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.